ಆಹಾರ ಜೀರ್ಣಾಗಿ ಸಂಪೂರ್ಣವಾಗಿ ಶಕ್ತಿ ಕಣಗಳಾಗಿ ಪರಿವರ್ತನೆ ಆಗಲಿಕ್ಕೆ ವಿಟಮಿನ್ಸ್ಗಳ ಒಂದು ಪೂರಕ ಶಕ್ತಿನೂ ಕೂಡ ಬಹಳ ಮುಖ್ಯ ಆಗ್ತದೆ. ಅನಿಮಲ್ಸಿಂದ ಬರ್ತಕ್ಕಂಥ ಪದಾರ್ಥಗಳಲ್ಲಿ ಹೆಚ್ಚು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ಗಳಿರ್ತವೆ. ಅದನ್ನು ಸೇವನೆ ಮಾಡೋದು, ಸೊಪ್ಪು ತರಕಾರಿ ಹಣ್ಣುಗಳನ್ನು ಜ್ಯೂಸ್ ರೂಪದಲ್ಲಿ ಅಥವಾ ಪಲ್ಯದ ರೂಪದಲ್ಲಿ ಸಮ ಪ್ರಮಾಣದಲ್ಲಿ ಸೇವನೆ ಮಾಡೋದ್ರಿಂದ ಇಂಥವೆಲ್ಲ ಡೆಫಿಷಿಯನ್ಸಿಗಳು ಬರೋದಿಲ್ಲ. ನಾನ್ ವೆಜ್ ತಿನ್ನೋರು ಕೆಟ್ಟವರಲ್ಲ. ನಾನ್ ವೆಜ್ ತಿನ್ನೋದ್ರಿಂದ ಬ್ಲಡ್ಡಲ್ಲಿ ದೇಹದಲ್ಲಿ ಟಾಕ್ಸಿಸಿಟಿ ಜಾಸ್ತಿ ಆಗುತ್ತೆ, ಆರೋಗ್ಯ ಕೆಡುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೆ ಭಕ್ತಿಯ ಶರಣಾರ್ಥಿ. ಆತ್ಮೇರೆ, ಇವತ್ತಿನ ಸಂಚಿಕೆಯಲ್ಲಿ ವಿಟಮಿನ್ಸ್ಗಳ ಕೊರತೆಯ ಲಕ್ಷಣಗಳು ಮತ್ತು ಅದಕ್ಕೆ ಪರಿಹಾರ ನೋಡೋಣ. ಮುಖ್ಯವಾಗಿ ವಿಟಮಿನ್ಸ್ಗಳು ಅಂತ ಹೇಳಿದ್ರೆ ನಮ್ಮ ಶರೀರದ ಎಲ್ಲ ಫಂಕ್ಷನ್ಸ್ಗಳು, ರೆಸ್ಪಿರೇಟರಿ ಫಂಕ್ಷನ್ ಆಗಿರ್ಬೋದು, ಎಂಡೋಕ್ರೈನ್ ಸಿಸ್ಟಮಿನ ಫಂಕ್ಷನ್ ಆಗಿರ್ಬೋದು, ರೆಸ್ಪಿರೇಟರಿ ಸಿಸ್ಟಮಿನ ಫಂಕ್ಷನ್ ಆಗಿರ್ಬೋದು, ಬ್ರೈನ್ ಫಂಕ್ಷನ್ ಆಗಿರ್ಬೋದು, ಹಾಗೂ ಸರ್ಕ್ಯುಲೇಟರಿ ಫಂಕ್ಷನ್ ಆಗಿರ್ಬೋದು, ಡೈಜೆಸ್ಟಿವ್ ಫಂಕ್ಷನ್ ಆಗಿರ್ಬೋದು, ಜೀರ್ಣಶಕ್ತಿ, ಇವೆಲ್ಲ ಫಂಕ್ಷನ್ಸ್ಗಳನ್ನು ಕ್ರಿಯಾಶೀಲವಾಗಿರತಕ್ಕಂಥ ಮೂಲ ಕ್ರಿಯಾಶಕ್ತಿಯೇ ವಿಟಮಿನ್ಸ್ಗಳು. ಮತ್ತು ಶರೀರ ಸರಿಯಾಗಿ ಬೆಳವಣಿಗೆ ಆಗಲಿಕ್ಕೆ, ಗ್ರೋತ್ ಇಂಬ್ಯಾಲೆನ್ಸ್ ಆಗದ ಹಾಗೆ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು, ಶಕ್ತಿಯ ಒಂದು ATP ಮಾಲಿಕಲ್ಸ್ಗಳಂತ ಏನಿರ್ತಾವಲ್ಲ ಅಂಥ ಅಂಶಗಳನ್ನು ಆಹಾರ ಜೀರ್ಣಾಗಿ ಸಂಪೂರ್ಣವಾಗಿ ಶಕ್ತಿ ಕಣಗಳಾಗಿ ಪರಿವರ್ತನೆ ಆಗಲಿಕ್ಕೆ ವಿಟಮಿನ್ಸ್ಗಳ ಒಂದು ಪೂರಕ ಶಕ್ತಿನೂ ಕೂಡ ಬಹಳ ಮುಖ್ಯ ಆಗ್ತದೆ. ಅದಕ್ಕೆ ಇದು ಶಕ್ತಿ ಮತ್ತು ಕಾರ್ಯದಕ್ಷತೆಯನ್ನು ಹೆಚ್ಚಿಸ್ತಕ್ಕಂಥ ಮೂಲ ಅಂಶ ವಿಟಮಿನ್ಸ್ ಅಂತ ನಾವು ಕರಿಬೋದು. ಈ ವಿಟಮಿನ್ಸ್ಗಳ ಕೊರತೆ ಆದರೆ ತಲೆ ಸುತ್ತು, ನಿದ್ರಾಹೀನತೆ ಸಮಸ್ಯೆ, ಜೀರ್ಣಶಕ್ತಿಯಲ್ಲಿ ತೊಂದರೆಗಳು, ಚರ್ಮದ ಅಲರ್ಜಿಗಳು ಮತ್ತು ಲೈಂಗಿಕ ಸಮಸ್ಯೆಗಳು, ಅದರ ಜೊತೆಗೆ ಇದರಿಂದಾಗಿ ಚರ್ಮದ ಆರೋಗ್ಯದ ಸಮಸ್ಯೆಗಳು, ನರ ದೌರ್ಬಲ್ಯತೆಗಳು, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರತಕ್ಕಂಥ ಸಮಸ್ಯೆಗಳು, ಇವೆಲ್ಲ ಶಾರ್ಟ್ನೆಸ್ ಆಫ್ ಬ್ರೆತ್, ಇವೆಲ್ಲ ಜಾಸ್ತಿ ಆಗ್ತವೆ, ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಅದರಲ್ಲಿ ವಿಟಮಿನ್ A, ವಿಟಮಿನ್ B, ವಿಟಮಿನ್ C, ವಿಟಮಿನ್ D3 ಹೀಗೆ ಹಲವಾರು B ಕಾಂಪ್ಲೆಕ್ಸ್ ಅಂಥೇಳಿ ವಿಟಮಿನ್ಗಳು ಬರ್ತವೆ. B ಗ್ರೂಪಿನ ವಿಟಮಿನ್ಗಳು, ವಿಟಮಿನ್ K. ಇದರಲ್ಲಿ ಮುಖ್ಯವಾಗಿ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಮತ್ತು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ ಬರ್ತವೆ. ಅನಿಮಲ್ಸಿಂದ ಬರ್ತಕ್ಕಂಥ ಪದಾರ್ಥಗಳಲ್ಲಿ ಹೆಚ್ಚು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ಗಳಿರ್ತವೆ, ಕೆಲವೊಂದಿಷ್ಟು ಡ್ರೈ ಫ್ರೂಟ್ಸ್ಗಳಲ್ಲೂ ಸಹ. ಹಣ್ಣು ಮತ್ತು ಸೊಪ್ಪು ತರಕಾರಿಗಳು ಹೆಚ್ಚಾಗಿ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ಗಳು ನಾವು ಕಾಣಬಹುದು. ಅದಕ್ಕೆ ಹಾಲು, ಮೊಸರು, ಬೆಣ್ಣೆ, ಮಜ್ಜಿಗೆ, ತುಪ್ಪ ಇಂಥವನ್ನು ನಮ್ಮ ಆಹಾರದಲ್ಲಿ ಸೇರಿಸ್ಕೋಬೇಕು. ಮತ್ತು ಎಣ್ಣೆ ಕಾಳುಗಳಿಂದ ಹೆಚ್ಚು ಹಿಂದಿನ ನಮ್ಮ ಪೂರ್ವಜರು ಉಂಡೆ ಅಂತ ಮಾಡ್ತಿದ್ರು. ಎಳ್ಳುಂಡೆ, ಶೇಂಗಾದ ಉಂಡೆ, ಅಂಟಿನ ಉಂಡೆ, ಇಂಥವೆಲ್ಲ ಲಾಡು ಮಾಡ್ತಿದ್ರು. ಅವೆಲ್ಲ ಅದರಲ್ಲಿ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಗಳಿರ್ತವೆ. ಅದನ್ನು ಸೇವನೆ ಮಾಡೋದು, ಸೊಪ್ಪು ತರಕಾರಿ ಹಣ್ಣುಗಳನ್ನು ಜ್ಯೂಸ್ ರೂಪದಲ್ಲಿ ಅಥವಾ ಪಲ್ಯದ ರೂಪದಲ್ಲಿ ಸಮ ಪ್ರಮಾಣದಲ್ಲಿ ಸೇವನೆ ಮಾಡೋದ್ರಿಂದ ಇಂಥವೆಲ್ಲ ಡೆಫಿಷಿಯನ್ಸಿಗಳು ಬರೋದಿಲ್ಲ. ವಿಟಮಿನ್ A ಇರೋದು ಅದ್ಭುತವಾಗಿ ಕ್ಯಾರೆಟ್ನಲ್ಲಿ, ವಿಟಮಿನ್ C ಇರೋದು ನೆಲ್ಲಿಕಾಯಲ್ಲಿ, ವಿಟಮಿನ್ D ಮತ್ತು ವಿಟಮಿನ್ B12 ಈ ಕೊರತೆ ನೀಗಿಸಲಿಕ್ಕೆ ಸೂರ್ಯಕಾಂತಿ ಬೀಜ ಮತ್ತು ಯಾವುದು ಅಂತ ಹೇಳಿದರೆ ಕಲ್ಲಂಗಡಿ ಹಣ್ಣಿನ ಬೀಜ, ಕುಂಬಳಕಾಯಿ ಬೀಜದಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿಟಮಿನ್ಸ್ಗಳು ಇಂಥವಿದ್ದಾವೆ. ಹೀಗೆ ಈ ಒಂದು ಧಾನ್ಯಗಳಲ್ಲಿ, ಸೊಪ್ಪು ತರಕಾರಿಗಳಲ್ಲಿ ಹೇರಳವಾದ ವಿಟಮಿನ್ಸ್ಗಳು ನಮಗೆ ಸಿಗ್ತವೆ. ಅದನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಸೇವನೆ ಮಾಡೋದ್ರಿಂದ ಆ ಕೊರತೆಯನ್ನು ತಡೆಗಟ್ಟಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಭಾಳ ಜನ ನಾನ್ ವೆಜ್ಜಲ್ಲಿ ವಿಟಮಿನ್ B12 ವೆಜಿಟೇರಿಯನಲ್ಲಿ ಸಿಗೋದೇ ಇಲ್ಲ ಅಂತ ಹೇಳ್ತಾರೆ, ವಿಟಮಿನ್ D3 ಸಿಗಲ್ಲ ಅಂತ ಹೇಳ್ತಾರೆ. ಕುಂಬಳಕಾಯಿ ಬೀಜ, ಕಲ್ಲಂಗಡಿ ಬೀಜ, ಸನ್ಫ್ಲವರ್ ಸೀಡ್ಸು ಇದನ್ನು ತಿಂದು ನೋಡಿ, ಯಾಕೆ ಸಿಗಲ್ಲ ನಿಮಗೆ? ಈ ಒಂದು ಅಕ್ರೋಟ್ ಅಂತ ಬರುತ್ತೆ, ವಾಲ್ನಟ್, ಅದನ್ನು ತಿಂದು ನೋಡಿ, ಸಿಕ್ಕೇ ಸಿಗ್ತದೆ. ನಾನ್ ವೆಜ್ ತಿನ್ನೋರು ಕೆಟ್ಟವರಲ್ಲ. ನಾನ್ ವೆಜ್ ತಿನ್ನೋದ್ರಿಂದ ಬ್ಲಡ್ಡಲ್ಲಿ ದೇಹದಲ್ಲಿ ಟಾಕ್ಸಿಸಿಟಿ ಜಾಸ್ತಿ ಆಗುತ್ತೆ, ಆರೋಗ್ಯ ಕೆಡುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾನ್ ವೆಜ್ಜು ಈಗಿನ ಒಂದು ಕಾಲಘಟ್ಟದಲ್ಲಿ ನಮ್ಮ ಶರೀರಕ್ಕೆ ಶ್ರಮ ಭಾಳ ಇಲ್ಲ. ಈಗ ಎಲ್ಲ ಮಿಷನ್ ಬಂದಿದೆ. ಪೂರ್ವಜರಲ್ಲಿ ಯಾವಾಗ ಹಬ್ಬಕ್ಕೆ ಹುಣ್ಣಿಗೆ ಅದನ್ನು ಸೇವನೆ ಮಾಡೋ ರೂಢಿ ಇತ್ತು. ಕೆಲವು ಒಂದು ಪರಂಪರೆಯಲ್ಲಿ ಮಾತ್ರ, ಕೆಲವು ಸಮುದಾಯದಲ್ಲಿ. ಹಾಗೆ
ಆ ಮಾಂಸ ತಿನ್ನೋದೇ ಒಂದು ಪಾಪ ಅಂಥೇಳಿ ಅವ್ರನ್ನ ದೂರ ಇಡ್ತಿದ್ರು. ಅದು ಕೂಡ ತಪ್ಪು. ಯಾಕಂದರೆ ಆಹಾರ ಭೇದವನ್ನು ಅವರು ಆ ಪರಂಪರೆಯಲ್ಲಿ ಅವರು ಕಲ್ತ್ಕೊಂಡು ಬಂದಿರ್ತಾರೆ. ನಮ್ಮ ತಂದೆ ನಮ್ಗೆ ತಿನ್ನಿಸಿ ನಾವು ತಿಂದುಬಿಡ್ತೀವಿ. ಹಾಗೆ ಮಾಂಸಾಹಾರ ತಿನ್ನೋದ್ರಿಂದ ಅವ್ರನ್ನ ದೂರ ಇಡೋದಲ್ಲ, ಮಾಂಸಾಹಾರ ತಿನ್ನೋದು ಒಳ್ಳೆಯದಲ್ಲ ಅಂತ ಅವ್ರಿಗೆ ತಿಳಿಸಿ ಹೇಳೋಣ. ಯಾಕಂದರೆ ಪೂರ್ವಜರಲ್ಲಿ ಅಂಥ ಶಾರೀರಿಕ ಶ್ರಮ ಮಾಡ್ತೀರಿ, ಯಾವಾಗ ಒಂದು ತಿಂದರೆ ನಡೀತಿತ್ತು. ಈಗ ನಮಗೆ ಆಫೀಸಲ್ಲಿ ಕೂತ್ಕೋತೇವೆ, ಮನೇಲಿ ಕೂತ್ಕೋತೇವೆ, ಶಾರೀರಿಕ ಶ್ರಮನೇ ಇಲ್ಲ. ಅಂಥದ್ದು ಆ ಒಂದು ಮಾಂಸಾಹಾರ ಅದು ತುಂಬ ಟಾಕ್ಸಿಕ್ ಆಗಿದೆ. ಅದರಲ್ಲಿ ತುಂಬ ಕೋಳಿ ಕುರಿ ಬೇಗ ದೊಡ್ಡವಾಗಲಿ ಅಂತ ಇಂಜೆಕ್ಷನ್ ಮಾಡ್ತಾರೆ. ಅಂಥ ತಿಂದಾಗ ಭಯಾನಕವಾದ ವಿಪರೀತ ಸಮಸ್ಯೆಗಳು ಎದುರಾಗ್ತವೆ. ಅದಕ್ಕೆ ವಿಟಮಿನ್ಸ್ಗಳಿಗೆ ಸಸ್ಯಾಹಾರವನ್ನೇ ನಾವು ಅವಲಂಬಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ವಿಟಮಿನ್ಸ್ಗಳ ಕೊರತೆ ನಿವಾರಿಸಲಿಕ್ಕೆ ಸಸ್ಯಾಹಾರದಲ್ಲಿ ಅದ್ಭುತ ಪರಿಹಾರಗಳು ಕೂಡ ಇದ್ದಾವೆ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರನ್ನು ಶೇರ್ ಮಾಡ್ಕೊಳ್ಳಿ. ಜೊತೆಗೆ ತಾವೇನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಆರೋಗ್ಯ ಕೇಂದ್ರದಲ್ಲಿ 5 ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೆಸ್ತಾ ಇದ್ದೀವಿ. ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸಿ ಯಾವುದೇ ಆರೋಗ್ಯದ ಸಮಸ್ಯೆಗಳಿರಲಿ ಅದನ್ನು ಔಷಧಿಗಳಿಲ್ಲದೆ ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದನ್ನು ನಾವು ತಿಳಿಸ್ತೇವೆ. ಮತ್ತು ಸಮಸ್ಯೆಗಳು ಮುಂದೆ ಬರಬಾರದನ್ನೋರು ಕೂಡ ಹೇಗೆ ಬದುಕಬೇಕು ಅನ್ನೋದನ್ನು ತಿಳಿಸಿಕೊಡ್ತೇವೆ. ತಮ್ಮೆಲ್ಲರಿಗೂ ಶರಣಾರ್ಥಿ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.